ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ರಥಿಕರಲ್ಲಿ ದ್ವಂದ್ವ ಯುದ್ಧವು, ಅಭಿಮನ್ಯುವಿನ ಪರಾಕ್ರಮವು ಎಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಹೀಗೆ ದ್ರೋಣನು ಪಾಂಡವ ಸೈನ್ಯಕ್ಕೆಲ್ಲ ಭಯಂಕರನಾಗಿ ಒಣಗಿದ ಗಿಡಗಳ ಪೊದರಿನಲ್ಲಿ ಕಾಡು ಗಿಚ್ಚು ಹೇಗೋ ಹಾಗೆ ಆ ಸೈನ್ಯವನ್ನೆಲ್ಲ ತನ್ನ ಬಾಣಗಳಿಂದ ದಹಿಸುತ್ತಾ ಬಂದನು. ಇದನ್ನು ಕಂಡು ಸೃಂಜಯರೆಲ್ಲ ಭಯದಿಂದ ನಡುಗಿದರು. ಆ ದ್ರೋಣನ ಧನುಷ್ಠಂಕಾರವು ಸಿಡಿಲಿನ ಧ್ವನಿಯಂತೆ ಎಡೆಬಿಡದೆ ಕೇಳಿಸುತ್ತಿದ್ದಿತು. ಆ ದ್ರೋಣನ ಭಯಂಕರ ಬಾಣಗಳು ಪಾಂಡವ ಪಕ್ಷದ ರಥ, ಗಜ, ತುರಗ, ಪದಾತಿಗಳನ್ನೆಲ್ಲ ಭೇದಿಸುತ್ತಾ ಬಂದವು. ಬೇಸಗೆಯು ಕಳೆದೊಡನೆ ವರ್ಷಾರಂಭದಲ್ಲಿ ಮೇಘವು ಭಯಂಕರವಾಗಿ ಗುಡುಗುತ್ತಾ ಕಲ್ಮಳೆಯನ್ನು ಕರೆಯುವಂತೆ ದ್ರೋಣನು ತೀವ್ರ ಸಂಚಾರದಿಂದ ನಿಂತಲ್ಲಿ ನಿಲ್ಲದೆ ಬಾಣಗಳನ್ನು ಕರೆಯುತ್ತಾ ಪಾಂಡವ ಸೈನ್ಯವನ್ನು ಬಡಿದೋಡಿಸುತ್ತಿದ್ದನು. ಪಾಂಡವ ಸೈನ್ಯಕ್ಕೆ ಮಿತಿಮೀರಿದ ಭಯವುಂಟಾಯಿತು. ಆ ದ್ರೋಣನ ಕೈಯಲ್ಲಿದ್ದ ಚಿನ್ನದ ಕಟ್ಟುಳ್ಳ ಧನುಸ್ಸೇ ಮಿಂಚಿನಂತೆ ಪ್ರತಿ ಸೈನ್ಯದ ಎದೆಯನ್ನು ನಡುಗಿಸುತ್ತಿತ್ತು. ವೀರನು, ಸತ್ಯಸಂಧನು, ಪ್ರಾಜ್ಞನು, ಧರ್ಮನಿರತನೂ ಆದ ಆ ದ್ರೋಣನು ಪ್ರಳಯ ಕಾಲದ ಯಮನಂತೆ ತೋರುತ್ತಾ ತನ್ನ ಬಾಣಗಳಿಂದ ಆ ರಣರಂಗದಲ್ಲಿ ಭೀರುಗಳಿಗೆ ಭಯಜನಕವಾದ ರಕ್ತ ಮಾಂಸಗಳ ಪ್ರವಾಹವನ್ನು ಉಂಟು ಮಾಡಿದನು. ಆ ದ್ರೋಣನ ಕೋಪವೇ ಆ ನದಿಯ ಪ್ರವಾಹದ ವೇಗವು. ಮಾಂಸಾಹಾರಿ ಪ್ರಾಣಿಗಳೇ ಅಲ್ಲಿನ ಜಲಚರಗಳು, ಸೈನ್ಯಗಳೇ ತುಂಬಿದ ಜಲಪ್ರವಾಹಗಳು, ಮುರಿದ ಧ್ವಜಗಳೇ ಆ ಪ್ರವಾಹದಿಂದ ಕೀಳಲ್ಪಟ್ಟ ತೀರ ವೃಕ್ಷಗಳು, ರಕ್ತವೇ ನೀರು, ರಥಗಳೇ ಅದರ ಸುಳಿ, ಆನೆ ಕುದುರೆಗಳೇ ಆ ನದಿಯ ತೀರಗಳು, ಯುದ್ಧ ಕವಚಗಳೇ ದೋಣಿಗಳು, ಮಾಂಸದುಂಡೆಗಳೇ ಅದರ ಕೆಸರು, ಮೇಧಸ್ಸು, ಮಜ್ಜೆ, ಎಲುಬು ಇವೇ ಅದರ ಮರಳು, ವೀರರ ತಲೆಪಾಗುಗಳೇ ನೊರೆಗಳು, ರಣರಂಗವೇ ಅದರ ನೀರನ್ನು ಒದಗಿಸತಕ್ಕ ಮಹಾಮೇಘವು, ಪ್ರಾಸಗಳೇ ಅದರೊಳಗಿನ ಮೀನುಗಳು, ಗಜ ತುರಗ ಪದಾತಿಗಳೇ ನೀರಾನೆ, ನೀರು ಕುದುರೆ, ನೀರು ಮನುಷ್ಯರು ಮುಂತಾದ ಜಲ ಪ್ರಾಣಿಗಳು, ಪರಂಪರೆಯಾಗಿ ಹೊರಡುವ ಬಾಣಗಳೇ ಮೇಲೆ ಮೇಲೆ ಉಕ್ಕಿ ಬರುವ ಪ್ರವಾಹಗಳು, ಪ್ರಾಣಿ ಶರೀರಗಳೇ ಆ ನದಿಯಲ್ಲಿ ತೇಲಿ ಬರುವ ಮರದ ತುಂಡುಗಳು, ರಥಗಳೇ ಆಮೆಗಳು, ಮನುಷ್ಯರ ತಲೆಬುರುಡೆಗಳೇ ಕಮಲಗಳು, ಕತ್ತುಗಳೇ ಹಾವುಗಳು, ರಥಗಳೇ ಮಡುಗಳು, ಭೂಮಿಯ ರೇಣುಗಳೇ ಅಲೆಗಳ ಪದರಗಳು. ನೀರುಗಳಿಗೆ ಹೇಗೂ ದಾಟಲಸಾಧ್ಯವಾದ ಆ ನದಿಯಲ್ಲಿ ನೂರಾರು ಮೃತ ಶರೀರಗಳು ತೇಲುತ್ತಿರುವವು. ಹದ್ದುಗಳು, ರಣಹದ್ದುಗಳು ಸುತ್ತಲೂ ಆವರಿಸಿ ಕಾದಿರುವವು. ಸಾವಿರಾರು ಮಂದಿ ಮಹಾರಥರನ್ನು ಯಮಪುರಿಗೆ ಸಾಗಿಸತಕ್ಕ ಮಾರ್ಗದಂತಿರುವ ಆ ಮಹಾನದಿಯು ಶೂಲಗಳೆಂಬ ಸರ್ಪಗಳಿಂದಲೂ, ಕುದುರೆಗಳೆಂಬ ಜಲಚರಗಳಿಂದಲೂ, ಶಸ್ತ್ರಹತರಾದ ಕ್ಷತ್ರಿಯರೆಂಬ ಹಂಸಗಳಿಂದಲೂ, ಅವರ ಕಿರೀಟಗಳೆಂಬ ಪಕ್ಷಿಗಳಿಂದಲೂ, ಚಕ್ರಾಯುಧಗಳೆಂಬ ಆಮೆಗಳಿಂದಲೂ, ತೋಳ್ಬಳೆಗಳೆಂಬ ನಕ್ರಗಳಿಂದಲೂ, ಬಾಣಗಳೆಂಬ ಸಣ್ಣ ಮೀನುಗಳಿಂದಲೂ ತುಂಬಿರುವವು. ಬಕಗಳು, ಹದ್ದುಗಳು, ನದಿಗಳು ರಕ್ತಪಾನಕ್ಕಾಗಿ ಸುತ್ತಲೂ ಕಾದಿರುವವು. ದ್ರೋಣನಿಂದ ಸಂಹೃತಗಳಾದ ಆ ಪ್ರಾಣಿಗಳನ್ನೆಲ್ಲ ಪಿತೃಲೋಕಕ್ಕೆ ಸಾಗಿಸುವುದಕ್ಕಾಗಿಯೇ ಅವನಿಂದ ಕಲ್ಪಿತವಾದ ಆ ನದಿಯು ತಲೆ ಕೂದಲುಗಳೆಂಬ ಪಾಚಿಗಳಿಂದಲೂ, ಮೃತ ಶರೀರಗಳೆಂಬ ಸಾವಿರಾರು ನಡುದಿಣ್ಣೆಗಳಿಂದಲೂ ಭಯಂಕರವಾಗಿ ಪ್ರವಹಿಸುತ್ತಿದ್ದಿತು. ಹೀಗೆ ದ್ರೋಣನು ದೊಡ್ಡ ರಕ್ತ ನದಿಯನ್ನು ಉಂಟುಮಾಡಿ ಶತ್ರು ಸೈನ್ಯಗಳನ್ನೆಲ್ಲ ಹೆದರಿಸುತ್ತಾ ಬರುವುದನ್ನು ಕಂಡು ಯುಧಿಷ್ಠಿರನೇ ಮೊದಲಾದ ಪಾಂಡವರೆಲ್ಲರೂ ಗುಂಪುಗೂಡಿ ಆ ದ್ರೋಣನನ್ನು ಎದುರಿಸಿದರು. ಇದನ್ನು ನೋಡಿ ನಿನ್ನ ಮಗನ ಕಡೆಯವರು ಕೂಡ ಕೋಪಾವೇಶದಿಂದ 4 ಕಡೆಗಳಿಂದಲೂ ಎದುರಿಸಿ ಬಂದರು. ಈ ಉಭಯ ಸೈನ್ಯಗಳ ಸಮಾಗಮವು ನೋಡುವವರಿಗೆ ರೋಮಾಂಚನವನ್ನು ಹುಟ್ಟಿಸುವಂತೆ ಆಶ್ಚರ್ಯಕರವಾಯಿತು. ನೂರಾರು ಮಾಯಗಳನ್ನು ತಿಳಿದು ಶತಮಾಯನೆಂದು ಪ್ರಸಿದ್ಧನಾದ ಶಕುನಿಯ ಬಾಣಗಳಿಂದ ಸಹದೇವನ ರಥ, ಧ್ವಜ, ಸಾರಥಿಗಳೆಲ್ಲ ಭೇದಿಸಲ್ಪಟ್ಟರು. ಅದರಂತೆಯೇ ಸಹದೇವನು ಶಕುನಿಯ ರಥ, ಧ್ವಜ, ಸಾರಥಿಗಳನ್ನು ಮುರಿದು ಅವನ ಧನುಸ್ಸನ್ನು ತುಂಡು ಮಾಡಿದನು. ಆಗ ಸಹದೇವನು ಅಧಿಕ ಕೋಪವನ್ನು ತೋರಿಸಿಕೊಳ್ಳದಂತೆ ಲೀಲಾ ಮಾತ್ರವಾಗಿ ತನ್ನ ಬಾಣಗಳಿಂದ ಶಕುನಿಯ ಧನುಸ್ಸು ಮೊದಲಾದವನ್ನೆಲ್ಲ ಕತ್ತರಿಸಿ ಬೇರೆ 60 ಬಾಣಗಳಿಂದ ಶಕುನಿಯನ್ನು ನೋಯಿಸಿದನು. ಆಗ ಶಕುನಿಯು ತನ್ನ ರಥವು ಮುರಿದು ಹೋದುದನ್ನು ನೋಡಿ ಗದೆಯನ್ನೆತ್ತಿಕೊಂಡು ತಟ್ಟನೆ ರಥದಿಂದ ಕೆಳಕ್ಕೆ ಹಾರಿ ಆ ಗದೆಯಿಂದ ಸಹದೇವನ ಸಾರಥಿಯನ್ನು ಹೊಡೆದು ಕೆಳಕ್ಕೆ ಕೆಡಹಿದನು. ಅವರಿಬ್ಬರು ವಿರಥರಾಗಿ ಗದಾ ದಂಡವನ್ನೆತ್ತಿಕೊಂಡು ಕೂಚಾದ ಶಿಖರಗಳಿಂದ ಕೂಡಿದ 2 ಪರ್ವತಗಳಂತೆ ಒಬ್ಬರನ್ನೊಬ್ಬರು ಎದುರಿಸಿ ಹೋರಾಡಿದರು. ಮತ್ತೊಂದು ಕಡೆಯಲ್ಲಿ ದ್ರೋಣನು ತೀಕ್ಷ್ಣ ಬಾಣಗಳಿಂದ ದೃಷ್ಟದ್ಯುಮ್ನನನ್ನು ಹೊಡೆದನು. ಅವರಿಬ್ಬರು ಅನ್ಯೋನ್ಯವಾಗಿ ಬಾಣ ವರ್ಷಗಳನ್ನು ಕರೆದರು.
ಆ ಬಾಣಗಳು ರಾತ್ರಿಯಲ್ಲಿ ಮಿಂಚು ಹುಳುಗಳಂತೆ ಆಕಾಶವನ್ನೆಲ್ಲ ವ್ಯಾಪಿಸಿದವು. ಇನ್ನೊಂದು ಕಡೆ ಭೀಮನು ವಿವಿಂಶತಿಯನ್ನು 20 ತೀಕ್ಷ್ಣ ಬಾಣಗಳಿಂದ ಪ್ರಹರಿಸಿದನು. ಆದರೇನು ಆ ವಿವಿಂಶತಿಯನ್ನು ಅವನಿಂದ ಕದಲಿಸಲಾಗಲಿಲ್ಲ. ಇದು ಆಶ್ಚರ್ಯಕರವಾಯಿತು. ಅಲ್ಲದೆ ಆ ವಿವಿಂಶತಿಯು ಭೀಮನ ರಥಾಶ್ವಗಳನ್ನು, ಧನುಸ್ಸನ್ನು, ಧ್ವಜವನ್ನು ಕೆಡಕಿ ಅವನನ್ನು ವಿರಥನನ್ನಾಗಿ ಮಾಡಿದನು. ಸೈನ್ಯಗಳೆಲ್ಲವೂ ವಿವಿಂಶತಿಯನ್ನು ಬಹಳವಾಗಿ ಕೊಂಡಾಡಿದವು. ಇದನ್ನು ನೋಡಿ ಸಹಿಸಲಾರದೆ ಭೀಮನು ಗದೆಯನ್ನೆತ್ತಿ ಆ ವಿವಿಂಶತಿಯ ರಥಾಶ್ವಗಳನ್ನೆಲ್ಲ ಕೊಂದು ಕೆಡಕಿದನು. ಒಡನೆಯೇ ವಿವಿಂಶತಿಯು ರಥದಿಂದ ಕೆಳಗೆ ಹಾರಿ ಕತ್ತಿ ಗುರಾಣಿಗಳನ್ನು ಹಿಡಿದು ಮದದಾನೆಯು ಮದದಾನೆಯನ್ನು ಎದುರಿಸುವಂತೆ ಭೀಮನನ್ನು ಎದುರಿಸಿ ಬಂದನು. ಇನ್ನೊಂದು ಕಡೆ ಶಲ್ಯನು ತನ್ನ ತಂಗಿಯ ಮಗನು, ತನಗೆ ಪ್ರೇಮಪಾತ್ರನು ಆದ ನಕುಲನೊಡನೆ ಯುದ್ಧ ಮಾಡುತ್ತಾ ನಗುಮುಖದಿಂದಲೇ ಅವನ ಮೇಲೆ ಬಾಣಗಳನ್ನು ಬಿಟ್ಟು ಆ ತನ್ನ ಸೋದರಳಿಯನನ್ನು ಆಗಾಗ ಲಾಲಿಸುತ್ತಲೂ ಕೋಪಗೊಳಿಸುತ್ತಲೂ ಇದ್ದನು. ಆದರೇನು ನಕುಲನು ತನ್ನ ಅಸಾಧಾರಣ ಪರಾಕ್ರಮವನ್ನು ತೋರಿಸಿ ಶಲ್ಯನ ರಥಾಶ್ವಗಳನ್ನು, ಛತ್ರ ಚಾಮರ ಧ್ವಜಗಳನ್ನು, ಅವನ ಬಿಲ್ಲನ್ನು, ಸಾರಥಿಯನ್ನು ಹೊಡೆದು ಕೆಡಕಿ ತನ್ನ ಜಯಶಂಖವನ್ನು ಊದಿದನು. ಬೇರೊಂದು ಕಡೆ ದೃಷ್ಟಕೇತುವು ಕೃಪನೊಡನೆ ಯುದ್ಧಕ್ಕೆ ನಿಂತು ಅವನು ಪ್ರಯೋಗಿಸಿದ ಬಾಣಗಳನ್ನೆಲ್ಲ ಕತ್ತರಿಸಿ ಆ ಕೃಪನನ್ನು 70 ಬಾಣಗಳಿಂದ ಹೊಡೆದನು. 3 ಬಾಣಗಳಿಂದ ಅವನ ಧ್ವಜವನ್ನು ಮುರಿದನು. ಆಗ ಕೃಪನು ದೊಡ್ಡ ಬಾಣವರ್ಷಗಳಿಂದ ದೃಷ್ಟಕೇತುವನ್ನು ತಡೆಯುತ್ತಾ ಅವನನ್ನು ಬಹಳವಾಗಿ ನೋಯಿಸಿದನು. ಇನ್ನೊಂದು ಕಡೆ ಸಾತ್ವಿಕಿಯ ಕೃತವರ್ಮನ ಎದೆಗೆ ಗುರಿಯಿಟ್ಟು 70 ಬಾಣಗಳನ್ನು ಹೊಡೆದು ಮೇಲೆ ಮೇಲೆ ಇನ್ನೂ ಅನೇಕ ಬಾಣಗಳನ್ನು ಪರಂಪರೆಯಾಗಿ ಬಿಡುತ್ತಿದ್ದನು. ಅದನ್ನು ಸಹಿಸಲಾರದೆ ಭೋಜರಾಜನಾದ ಆ ಕೃತವರ್ಮನು ಸಾತ್ವಿಕೆಯ ಮೇಲೆ 70 ತೀಕ್ಷ್ಣ ಬಾಣಗಳನ್ನು ಬಿಟ್ಟನು. ಆದರೇನು ಗಾಳಿಯು ಪರ್ವತವನ್ನು ಹೇಗೋ ಹಾಗೆ ಆ ಸಾತ್ವಿಕೆಯನ್ನು ಅವನಿಂದಲೂ ಕದಲಿಸಲಾಗಲಿಲ್ಲ. ಸೇನಾಪತಿಯಾದ ದೃಷ್ಟದ್ಯುಮ್ನನು ಸುಶರ್ಮನನ್ನು ಮರ್ಮಸ್ಥಾನದಲ್ಲಿ ಗುರಿಯಿಟ್ಟು ಹೊಡೆದನು. ಆ ಸುಶರ್ಮನು ಕೂಡ ಒಂದು ತೋಮರಾಯುಧವನ್ನೆತ್ತಿ ದೃಷ್ಟದ್ಯುಮ್ನನ ತೋಳಿನ ಕೀಲಿಗೆ ಗುರಿಯಿಟ್ಟು ಹೊಡೆದನು. ಇನ್ನೊಂದು ಕಡೆ ವಿರಾಟನು ತನ್ನ ಮತ್ಸ್ಯವೀರರೊಡನೆ ಕರ್ಣನನ್ನು ಎದುರಿಸಿ ತಡೆದನು. ಅವನ ಸಾಹಸವು ಆಶ್ಚರ್ಯಕರವಾಗಿದ್ದಿತು. ಆ ವಿರಾಟನು ಭಯಂಕರವಾದ ಕರ್ಣನ ಸೈನ್ಯವನ್ನು ತನ್ನ ಬಾಣಗಳಿಂದ ತಡೆದುದು ಅವನ ಅದ್ಭುತ ಪೌರುಷಕ್ಕೆ ದ್ಯೋತಕವಾಯಿತು. ಇನ್ನೊಂದು ಕಡೆ ದೃಪದನು ಭಗದತ್ತನು ಕೈಕಲೆತರು. ಅವರ ವಿಚಿತ್ರ ಯುದ್ಧವು ಅತ್ಯಾಶ್ಚರ್ಯವನ್ನು ಉಂಟು ಮಾಡಿತು. ಭಗದತ್ತನು ದೃಪದನ ರಥ, ಧ್ವಜ, ಸಾರಥಿಗಳನ್ನೆಲ್ಲ ಬಾಣಗಳಿಂದ ಭೇದಿಸಿದನು. ಇದನ್ನು ಸಹಿಸಲಾರದೆ ದೃಪದನು ಭಗದತ್ತನ ತಲೆ ಎದೆಗೆ ಗುರಿಯಿಟ್ಟು ತೀವ್ರವಾದ ಬಾಣಗಳನ್ನು ಪ್ರಯೋಗಿಸಿದನು. ಬೇರೊಂದು ಕಡೆ ಸೋಮದತ್ತನ ಮಗನು ಶಿಖಂಡಿಯು ಪ್ರಾಣಗಳಿಗೆಲ್ಲ ಭಯಂಕರವಾಗುವಂತೆ ತಮ್ಮ ಅಸ್ತ್ರಚಾತುರ್ಯಗಳನ್ನು ತೋರಿಸುತ್ತಿದ್ದರು. ಆಗ ಭೂರಿಶ್ರವಸ್ಸು ಶಿಖಂಡಿಯನ್ನು ದೊಡ್ಡ ಬಾಣ ಸಮೂಹಗಳಿಂದ ಮುಚ್ಚಿದನು. ಶಿಖಂಡಿಯು 90 ಬಾಣಗಳನ್ನು ಆ ಸೋಮದತ್ತಿಯ ಮೇಲೆ ಬಿಟ್ಟು ಅವನನ್ನು ನಡುಗಿಸಿಬಿಟ್ಟನು. ಇನ್ನೊಂದು ಕಡೆ ಭಯಂಕರ ರಾಕ್ಷಸರಾದ ಘಟೋತ್ಕಚನು, ಆಲಂಬುಸನು ಒಬ್ಬರನ್ನೊಬ್ಬರು ಕೊಲ್ಲುವ ಹಠದಿಂದ ಅತ್ಯದ್ಭುತವಾದ ಮಾಯಾ ಯುದ್ಧವನ್ನು ಮಾಡಿದರು. ಇಬ್ಬರು 100 ಮಾಯೆಗಳನ್ನು ಸೃಷ್ಟಿಸಬಲ್ಲವರು, ಇಬ್ಬರು ಬಲದರ್ಪಿತರು. ಅವರಿಬ್ಬರು ಒಬ್ಬರನ್ನೊಬ್ಬರು ಮಾಯೆಯಲ್ಲಿ ಮೀರಿಸುತ್ತಾ ಕಣ್ಣಿಗೆ ಕಾಣದಂತೆಯೇ ಜನಗಳಿಗೆ ಆಶ್ಚರ್ಯಕರಗಳಾದ ಯುದ್ಧವನ್ನು ಮಾಡಿದರು. ಇನ್ನೊಂದು ಕಡೆ ಚೇಕಿತಾನನು, ಹನುವಿಂದನು ಇಂದ್ರ ಬಲರಂತೆ ಭಯಂಕರ ಯುದ್ಧವನ್ನು ಆರಂಭಿಸಿದರು. ಬೇರೊಂದು ಕಡೆ ಲಕ್ಷ್ಮಣನು, ಕ್ಷತ್ರದೇವನು ಅನ್ಯೋನ್ಯ ಯುದ್ಧಕ್ಕೆ ನಿಂತು ವಿಷ್ಣುವು ಹಿರಣ್ಯಾಕ್ಷನೊಡನೆ ಹೋರಾಡಿದಂತೆ ಹೋರಾಡಿದರು. ಇನ್ನೊಂದು ಕಡೆ ಸುಭದ್ರಾ ಪುತ್ರನಾದ ಅಭಿಮನ್ಯುವಿಗೆ ಎದುರಾಗಿ ಪೌರವರು ಯುದ್ಧಕ್ಕೆ ತಕ್ಕ ಶಿಕ್ಷೆಯನ್ನು ಹೊಂದಿದ ಮತ್ತು ವೇಗವತ್ತಾದ ಕುದುರೆಗಳ ಮೇಲೆ ಹೂಡಿದ ತನ್ನ ರಥವನ್ನು ಬಿಟ್ಟುಕೊಂಡು ಸಿಂಹನಾದ ಮಾಡುತ್ತಾ ಬಂದನು. ಯುದ್ಧಾತುರದಿಂದ ಬಂದ ಅವನಿಗೂ ಅಭಿಮನ್ಯುವಿಗೂ ಪ್ರಬಲ ಯುದ್ಧವಾಯಿತು. ಕೌರವನು ಅಭಿಮನ್ಯುವನ್ನು ಬಾಣಜಾಲದಿಂದ ಮರೆಸಿದನು. ಇದನ್ನು ಸಹಿಸಲಾರದೆ ಅಭಿಮನ್ಯುವು ಆ ಕೌರವನ ಧ್ವಜವನ್ನು, ಛತ್ರವನ್ನು, ಧನುಸ್ಸನ್ನು ಕತ್ತರಿಸಿ ಬೇರೆ 7 ಬಾಣಗಳಿಂದ ಆ ಪೌರವನನ್ನು, 5 ಬಾಣಗಳಿಂದ ಅವನ ರಥಾಶ್ವಗಳನ್ನು, ಸಾರಥಿಯನ್ನು ಕೊಂದು ಕೆಡಕಿ ತನ್ನ ಸೈನ್ಯಕ್ಕೆಲ್ಲ ಸಂತೋಷವಾಗುವಂತೆ ಸಿಂಹನಾದವನ್ನು ಮಾಡಿದನು. ಕೊನೆಗೆ ಅಭಿಮನ್ಯುವು ಆ ಪೌರವನನ್ನು ಕೊಂದೇ ತೀರಿಸಿ ಬಿಡಬೇಕೆಂದು ತೀವ್ರ ಬಾಣವೊಂದನ್ನು ಕೈಗೆತ್ತಿಕೊಂಡನು. ಅವನು ಆ ಬಾಣವನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡುವಷ್ಟರಲ್ಲಿಯೇ ಹೃದೀಕ ಪುತ್ರನಾದ ಕೃತವರ್ಮನು 2 ಬಾಣಗಳಿಂದ ಅವನ ಬಿಲ್ಲು ಬಾಣಗಳೆರಡನ್ನು ಕತ್ತರಿಸಿಬಿಟ್ಟನು. ಆಗ ಅಭಿಮನ್ಯುವು ತುಂಡಾದ ಧನುಸ್ಸನ್ನು ಬಿಸುಟು ನಕ್ಷತ್ರ ಚಿಹ್ನವುಳ್ಳ ಗುರಾಣಿಯನ್ನು, ಕತ್ತಿಯನ್ನು ಹಿಡಿದು ವಿಚಿತ್ರ ಗತಿಯಿಂದ ತಿರುಗಿದನು.
ತನ್ನ ಹಸ್ತಲಾಘವದಿಂದ ಆ ಕತ್ತಿ ಗುರಾಣಿಗಳನ್ನು ಒಮ್ಮೊಮ್ಮೆ ವಿಚಿತ್ರವಾಗಿ ಸುತ್ತಿಸುವನು. ಒಮ್ಮೊಮ್ಮೆ ಅವುಗಳನ್ನು ಒದರುವನು, ಕಿಡಿಗಿರನೆ ತಿರುಗುವನು, ಮೇಲಕ್ಕೆತ್ತುವನು, ಸುತ್ತಿ ಸುತ್ತಿ ಆಡಿಸುವನು. ಈ ಹಸ್ತ ವೇಗದಿಂದ ಅವನ ಕೈಯಲ್ಲಿದ್ದ ಕತ್ತಿ ಗುರಾಣಿಗಳೆರಡರ ಭೇದವೇ ತೋರದಂತಾಯಿತು. ಹೀಗೆ ಕತ್ತಿಯನ್ನು ಆಡಿಸುತ್ತಾ ಅಭಿಮನ್ಯುವು ಥಟ್ಟನೆ ಆ ಪೌರವನ ರಥದ ಮೂಕಿಗೆ ಹಾರಿ ಸಿಂಹನಾದ ಮಾಡುತ್ತಾ ಅವನ ತಲೆಕೂದಲನ್ನು ಹಿಡಿದು ತನ್ನ ಒಂದೇ ಕಾಲಿನಿಂದ ರಥದ ಮೇಲಿದ್ದ ಸಾರಥಿಯನ್ನು ಕೊಂದು ಕೆಡಹಿದನು. ಕತ್ತಿಯಿಂದ ಧ್ವಜದಂಡವನ್ನು ಕಡಿದು ಕೆಡಹಿದನು. ಗರುಡನು ಸಮುದ್ರವನ್ನು ಕಲಕಿ ಅದರೊಳಗಿನ ಸರ್ಪವನ್ನು ಹಿಡಿದು ತಂದಂತೆ ಅಭಿಮನ್ಯುವು ಆ ಪೌರವನ ಕೂದಲನ್ನು ಹಿಡಿದು ಮೇಲಕ್ಕೆತ್ತಿದನು. ಅಭಿಮನ್ಯುವಿನ ಕೈಗೆ ಸಿಕ್ಕಿದ ಕೆದರಿದ ಕೂದಲುಳ್ಳ ಆ ಪೌರವನ ಅವಸ್ಥೆಯನ್ನು ಎಲ್ಲಾ ರಾಜರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಸಿಂಹದ ಕೈಗೆ ಸಿಕ್ಕಿ ಎಳೆದಾಡಲ್ಪಡುತ್ತಿರುವ ಎತ್ತಿನಂತೆ ಆ ಅಭಿಮನ್ಯುವಿನ ಕೈಗೆ ಸಿಕ್ಕಿ ನೆಲದ ಮೇಲೆ ಸೆಳೆಯಲ್ಪಡುತ್ತಾ ಮೈ ಮೇಲೆ ಪ್ರಜ್ಞೆಯಿಲ್ಲದಂತಿದ್ದ ಆ ಕೌರವನ ದುರವಸ್ಥೆಯನ್ನು ನೋಡಿ ಜಯದ್ರಥನಿಗೆ ಸಹಿಸಲಾರದ ಕೋಪವು ಉಕ್ಕಿ ಬಂದಿತು. ಒಡನೆಯೇ ಅವನು ನವಿಲುಗಳಿಂದಲೂ ಕಿರುಗೆಜ್ಜೆಗಳಿಂದಲೂ ಅಲಂಕೃತವಾದ ಕತ್ತಿ ಗುರಾಣಿಗಳೆರಡನ್ನು ಕೈಗೆತ್ತಿಕೊಂಡನು. ತನ್ನ ರಥದಿಂದ ಕೆಳಕ್ಕೆ ಹಾರಿದನು. ಇದನ್ನು ನೋಡಿ ಅಭಿಮನ್ಯುವು ಆ ಪೌರವನನ್ನು ಬಿಟ್ಟು ಗಿಡುಗನಂತೆ ತನ್ನ ರಥದಿಂದ ಥಟ್ಟನೆ ಕೆಳಕ್ಕಿಳಿದು ಶತ್ರುಗಳ ಕಡೆಯಿಂದ ತನ್ನ ಮೇಲೆ ಪ್ರಯೋಗಿಸಲ್ಪಟ್ಟ ಪ್ರಾಸ, ಪಟ್ಟಸ, ಕತ್ತಿ ಮೊದಲಾದ ಆಯುಧಗಳನ್ನೆಲ್ಲ ತನ್ನ ಕೈಗಳಲ್ಲಿದ್ದ ಗುರಾಣಿಗಳಿಂದ ತಡೆಯುತ್ತಾ ಕತ್ತಿಯಿಂದ ಅವುಗಳನ್ನೆಲ್ಲ ಕತ್ತರಿಸಿದನು. ಅಲ್ಲದೆ ಆಗ ಅಭಿಮನ್ಯುವು ತನ್ನ ಸಾಹಸದ ಪರಾಕಾಷ್ಠೆಯನ್ನು ಸೈನ್ಯಗಳಿಗೆಲ್ಲ ತೋರಿಸುವಂತೆ ತನ್ನ ತಂದೆಗೆ ಪರಮ ವೈರಿಯು ವೃದ್ಧ ಕ್ಷತ್ರಪ ಮಗನೂ ಆದ ಆ ಜಯದ್ರಥನನ್ನು ಎದುರಿಸಿ ಆನೆಯ ಮೇಲೆ ಬೀಳುವ ಹುಲಿಯಂತೆ ಮೇಲೆ ಬಿದ್ದು ಬಂದನು. ಸಿಂಹವು ಹುಲಿಯು ತನ್ನ ಹುಲ್ಲು ಉಗುರು ಇವುಗಳಿಂದ ಒಂದನ್ನೊಂದು ಹಿಡಿದು ಒಂದನ್ನೊಂದು ಹೊಡೆದಾಡುವ ಹಾಗೆ ಅವರು ಖಡ್ಗಗಳನ್ನು ದಂತ ನಖವೆಂಬ ಆಯುಧಗಳನ್ನು ಹಿಡಿದು ಹೋರಾಡಿದರು. ಅವರು ಕತ್ತಿ ಗುರಾಣಿಗಳನ್ನೊಡ್ಡುವ ಮತ್ತು ಬೀಸುವ ವೇಗದಲ್ಲಿ ಅವರಿಬ್ಬರ ವ್ಯತ್ಯಾಸವನ್ನು ಯಾರೂ ಕಂಡುಹಿಡಿಯಲಾರದೆ ಹೋದರು. ಕೈಯನ್ನೊದರುವುದು, ಕತ್ತಿಯನ್ನು ಆಡಿಸುವುದು, ಶಸ್ತ್ರಗಳನ್ನು ಬೀಸುವ ಸಮಯವನ್ನು ನಿರೀಕ್ಷಿಸುವುದು, ಹೊರಗಿದ್ದು ಒಳನುಗ್ಗೆ ಹೊಡೆಯುವುದು, ಈ ಕಾರ್ಯಗಳಲ್ಲಿ ಅವರು ಒಬ್ಬರಿಗೊಬ್ಬರು ವಿಶೇಷವೇನೂ ತೋರಲಿಲ್ಲ. ಅವರು ಅದ್ಭುತವಾದ ಬಾಹ್ಯಾಭ್ಯಂತರ ಯುದ್ಧ ಮಾರ್ಗದಿಂದ ಹೊಡೆದಾಡುವಾಗ ರೆಕ್ಕೆಗಳಿಂದ ಕೂಡಿದ ಎರಡು ಪರ್ವತಗಳಂತೆ ಕಾಣುತ್ತಿದ್ದರು. ಇಷ್ಟರಲ್ಲಿ ಅಭಿಮನ್ಯುವು ತನ್ನ ಖಡ್ಗವನ್ನೆತ್ತಿ ಬೀಸುತ್ತಾ ಬರುವುದನ್ನು ಕಂಡು ಜಯದ್ರಥನು ತನ್ನ ಗುರಾಣಿಯ ಒಂದು ಪಾರ್ಶ್ವದಿಂದ ಅದನ್ನು ತಡೆದನು. ಚಿನ್ನದ ದಳಗಳುಳ್ಳ ಆ ಜಯದ್ರಥನ ಗುರಾಣಿಯ ಅಂಚಿನಲ್ಲಿ ಸಿಕ್ಕಿಕೊಂಡು ಅಭಿಮನ್ಯುವಿನ ಖಡ್ಗವು ಆ ಸಿಂಧುರಾಜನ ಬಲದಿಂದ ಒದರಲ್ಪಟ್ಟು ತುಂಡಾಗಿ ಬಿದ್ದಿತು. ತನ್ನ ಕತ್ತಿಯು ಮುರಿದುದನ್ನು ನೋಡಿ ಅಭಿಮನ್ಯುವು 6 ಹೆಜ್ಜೆಗಳ ಹಿಂದಕ್ಕೆ ದೂರಕ್ಕೆ ಸರಿದು 1 ನಿಮಿಷ ಮಾತ್ರದಲ್ಲಿ ತಿರುಗಿ ತನ್ನ ರಥವನ್ನೇರಿ ಕುಳಿತನು. ಅಭಿಮನ್ಯುವು ಯುದ್ಧದಲ್ಲಿ ಹಿಂಜರಿದು ತನ್ನ ರಥದ ಮೇಲೆ ಏರಿದು ಕುಳಿತುದನ್ನು ನೋಡಿ ಕೌರವ ಪಕ್ಷದ ರಾಜರೆಲ್ಲ ಅವನನ್ನು ಮುತ್ತಿಕೊಂಡು ಹೊಡೆಯಲಾರಂಭಿಸಿದರು. ಮಹಾಬಲಾಢ್ಯನಾದ ಆ ಅರ್ಜುನ ಕುಮಾರನು ಕತ್ತಿ ಗುರಾಣಿಗಳನ್ನು ಹಿಡಿದು ಜಯದ್ರಥನ ಕಡೆಗೆ ದೃಷ್ಟಿಯಿಟ್ಟು ಗರ್ಜಿಸುತ್ತಾ ಇತ್ತಲಾಗಿ ತನ್ನ ಮೇಲೆ ಬೀಳಲು ಬಂದ ಸಮಸ್ತ ಸೈನ್ಯಗಳನ್ನು ಹೆದರಿಸಲಾರಂಭಿಸಿದನು. ಸೂರ್ಯನು ಲೋಕವನ್ನು ತಲುಪಿಸುವಂತೆ ಅಭಿಮನ್ಯುವಿನ ಪ್ರಹಾರವು ಆ ಸೈನ್ಯವನ್ನೆಲ್ಲ ಸಂತಾಪಕ್ಕೆ ಈಡು ಮಾಡಿತು. ಇಷ್ಟರಲ್ಲಿ ಶಲ್ಯನು ಅಯೋಮಯವಾದ ಶಕ್ತಿಯೊಂದನ್ನು ಅಭಿಮನ್ಯುವಿನ ಮೇಲೆ ಬೀಸಿದನು. ಅಗ್ನಿ ಜ್ವಾಲೆಯಂತೆ ಉರಿಯುವ ಭಯಂಕರವಾದ ಆ ಶಕ್ತಿಯನ್ನು ಗರುಡನು ಸರ್ಪವನ್ನು ಹಿಡಿಯುವಂತೆ ಅಭಿಮನ್ಯುವು ಸುಲಭವಾಗಿ ಕೈಯಿಂದ ಆತುಕೊಂಡನು. ಆಮೇಲೆ ಥಟ್ಟನೆ ತನ್ನ ಶಕ್ತಿಯನ್ನು ಹೊರಗಿಂದೆಳೆದು ತನ್ನ ಕತ್ತಿಯನ್ನು ಹೊರಗಿಂದೆಳೆದು ಮುಂದೆ ಹೋದನು. ಆಗ ಅಭಿಮನ್ಯುವು ತೋರಿಸಿದ ಹಸ್ತಲಾಘವವನ್ನು ಅವನ ಶಕ್ತಿಯನ್ನು ನೋಡಿ ಎಲ್ಲ ರಾಜರು ಆಶ್ಚರ್ಯದಿಂದ ಸಿಂಹನಾದ ಮಾಡಿದರು. ಶಲ್ಯನು ತನ್ನ ಕಡೆಗೆ ಬೀಸಿದ ಆ ಶಕ್ತಿಯನ್ನೇ ಅಭಿಮನ್ಯುವು ಹಿಂತಿರುಗಿ ಆ ಶಲ್ಯನ ಮೇಲೆ ಬೀಸಿದನು. ಪರೆಯನ್ನು ಸುಲಿದ ಹಾವಿನಂತೆ ವೇಗವಾಗಿ ಬರುತ್ತಿರುವ ಆ ಶಕ್ತಿಯು ಶಲ್ಯನ ರಥದಲ್ಲಿದ್ದ ಸಾರಥಿಯ ಮೇಲೆ ಬಿದ್ದು ಅವನನ್ನು ಕೊಂದು ಕೆಡಹಿತ್ತು. ಇದನ್ನು ನೋಡುತ್ತಿದ್ದ ವಿರಾಟ, ದೃಪದ, ದೃಷ್ಟಕೇತು, ಯುಧಿಷ್ಠಿರ, ಭೀಮ, ಸಾತ್ಯಕಿ, ದೃಷ್ಟದ್ಯುಮ್ನ, ಶಿಖಂಡಿ ಮೊದಲಾದ ಪಾಂಡವ ಪಕ್ಷದ ವೀರರು, ಪಾಂಡವ ಪಕ್ಷದ ರಾಜರು, ಕೇಕಯರು, ನಕುಲ ಸಹದೇವರು, ಉಪ ಪಾಂಡವರು ಅಭಿಮನ್ಯುವನ್ನು ಭಲೆ ಶಾಬಾಸ್ ಎಂದು ಕೊಂಡಾಡಿದರು. ಬಾಲಕನಾದ ಅಭಿಮನ್ಯುವು ಅಷ್ಟು ಮಂದಿ ರಾಜರಿಗೂ ಎದೆಗೊಟ್ಟು ನಿಂತು ಹಿಂಜರಿಯದೆ ಯುದ್ಧ ಮಾಡುತ್ತಿರುವುದನ್ನು ನೋಡಿ ಪಾಂಡವ ಪಕ್ಷದಲ್ಲಿ ಸಿಂಹನಾದಗಳು, ಬಾಹು ಶಬ್ದಗಳು ನಾನಾ ಕಡೆಗಳಿಂದ ಹೊರಟವು.
ಅಭಿಮನ್ಯುವಿಗೆ ಉಂಟಾದ ಈ ಜಯಲಕ್ಷಣವು ನಿನ್ನ ಮಕ್ಕಳಿಗೆ ದುಸ್ಸಹವಾಯಿತು. ಆಗ ನಿನ್ನ ಕಡೆಯ ವೀರರನೇಕರು ಆ ಅಭಿಮನ್ಯುವನ್ನು ಸುತ್ತಿ ಮುತ್ತಿ ಮೇಘವು ಪರ್ವತದ ಮೇಲೆ ಮಳೆಯನ್ನು ಸುರಿಸುವಂತೆ ನಾನಾ ಕಡೆಗಳಿಂದ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದರು. ಇದೇ ಸಮಯದಲ್ಲಿ ಋತಾಯನ ಪುತ್ರನಾದ ಶಲ್ಯನು ತನ್ನ ಸಾರಥಿಗೆ ಉಂಟಾದ ಕೊಲೆಯನ್ನು ನೋಡಿ ಸಹಿಸಲಾರದೆ ಮಹಾಕೋಪದಿಂದ ಇತರ ರಾಜರೊಡನೆ ತಾನು ಅಭಿಮನ್ಯುವನ್ನು ಎದುರಿಸಿ ಬಂದನು. ಇದು 14ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.